ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಪ್ಪಾ, ಬೆಳಿಗ್ಗೆನೆ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ನನ್ನ ಬರ್ತ್ಡೇ. ನೆನ್ನೆ ರಾತ್ರಿ ನನ್ನ ತಂಗಿ ಮತ್ತು ನನ್ನ ಮಕ್ಕಳು, ನನ್ನ ಮೈದುನು ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ರು. ಮಿಡ್ ನೈಟ್ ಒಂದು 12 ಗಂಟೆಗೆ ಮಾಡಿದ್ರು, ಕೇಕ್ ಕಟ್ ಮಾಡಿಸಿದ್ರು. ನನ್ನ ಪುಟಾಣಿ ಮಕ್ಕಳಿಬ್ರು ಕೂಡ ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಕೇಕ್ನ ತಗೊಂಡು ಬಂದು ಕೊಟ್ಟರು. ಮಕ್ಕಳ ಕೈನಲ್ಲಿ ಅಷ್ಟೇ ಆಗತ್ತಲ್ಲ, ಇನ್ನು ಪುಟ್ಟ ಮಕ್ಕಳು ತುಂಬ ಆಸೆ ಪಟ್ಕೊಂಡು ಅಷ್ಟೆಲ್ಲ ಮಾಡಿದ್ರು. ನನ್ನ ಚಿನ್ನಿ ಬಂದು ಗ್ರೀಟಿಂಗ್ ಕೊಟ್ಲು. ಗ್ರೀಟಿಂಗ್ ಎಲ್ಲ ಬರೆದು ತುಂಬ ಖುಷಿ ಆಯಿತು. ಚಿಕ್ಕದಾಗಿ ಕೇಕ್ ಕಟ್ ಮಾಡಿದ್ವಿ, ನೆನ್ನೆ ಸೆಲೆಬ್ರೇಟ್ ಮಾಡಿದ್ವಿ ಮಿಡ್ ನೈಟಲ್ಲಿ. ಹರೀಶಿಗೆ ಯಾಕೋ ನನಗೆ ಕೇಕ್ ಎಲ್ಲ ಕಟ್ ಮಾಡಬೇಕು, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೆಲ್ಲ ಏನು ಅಷ್ಟೊಂದು ಇಂಟ್ರೆಸ್ಟೇ ಬರ್ತಾ ಇಲ್ಲ. ಅಂದರೆ ಏಜು ಕೂಡ ಆಗ್ತಾ ಒಂದು ಏಜ್ ಆಗ್ತಿದೆ ಅನ್ನೋದು ಒಂದು, ಅಂದರೆ ಸ್ವಲ್ಪ ಹೆಂಗಿಂದ ಓಲ್ಡರ್ ಆಗ್ತಾ ಇದೀವಿ. ಸೊ ಪ್ರತಿ ವರ್ಷ ಬರ್ತಾ ನಮ್ಮ ಆಯುಸ್ಸು ಕಡಿಮೆ ಕೂಡ ಆಗ್ತಾ ಇದೆ ಅನ್ನೋದು ಬಂದು. ಸೊ ಅಷ್ಟೊಂದೇನು ಇವಾಗ ಇಂಟ್ರೆಸ್ಟ್ ಇಲ್ಲ. ಮಕ್ಳಿಗೋಸ್ಕರ ಒಂದು ಪುಟ್ಟು ಕೇಕ್ ಕಟ್ ಮಾಡಿದ್ದೀನಿ. ತಿಂಡಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಏನು ತಿಂಡಿ ಮಾಡಲಿಲ್ಲ ಇವತ್ತು. ಸರಿ, ನಾವು 3 ಜನ ತಾನೇ ಇರೋದು, 3 ಜನಕ್ಕೆ ಅಂತೇಳಿ ನನಗೆ ಇಡ್ಲಿ, ಚಿನಿಗೆ ಪೂರಿ ಅಂದರೆ ಇಷ್ಟ, ಐಶುಗೆ ದೋಸೆ ತರಿಸಿದ್ದೀನಿ, ಮಸಾಲೆ ದೋಸೆ. ನನಗೆ ಯಾವಾಗ್ಲೂ ಇಡ್ಲಿ ಒಂದನೇ ಹೆಚ್ಚಾಗಿ ತಿನ್ನೋದು. ಇಡ್ಲಿ ನನಗೆ ತುಂಬಾ ಇಷ್ಟ. ಈಗ ಟಿಫನ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳಿ ಎಲ್ರಿಗೂ. ಹಾಯ್. ಮಾತಾಡಲ್ಲ ಅಂತೆಲ್ಲ ಐಶು ಚಿನಿ, ನೀನು ಆಫ್ ಕ್ಯಾಮ್ರಾ ತುಂಬ ಮಾತಾಡ್ತಾಳೆ, ಆನ್ ಕ್ಯಾಮ್ರಾ ಏನೂ ಮಾತಾಡಲ್ಲ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. Birthday to you. Happy birthday, ma. ಕೇಕ್ ಸೂಪರ್ ಆಗಿದೆ. Happy birthday. ಥ್ಯಾಂಕ್ ಯು. ಏನು ಗಿಫ್ಟ್ ಅಂತ ಗೆಸ್ ಮಾಡಿ? ಗೊತ್ತಿಲ್ಲ, ತಗೊಳ್ಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಓಪನ್ ಮಾಡಿ. ಸೂಪರ್ ಗಿಫ್ಟು, ಸೂಪರ್ ಅಮ್ಮು. ನನಗಂತೂ ತುಂಬಾ ಇಷ್ಟ ಆಯ್ತು. ಚಿನ್ನಿ ಗಿಫ್ಟು. ನನಗೆ ಕಾದಂಬರಿಗಳಂದ್ರೆ ತುಂಬಾನೇ ಇಷ್ಟ. ಈ ಬುಕ್ನ ನಾನು ಇಲ್ಲಿವರೆಗೂ ಒಂದು 5 ಸಾರಿ ಓದಿದ್ದೀನಿ. ಇದು ಪಾರ್ಟ್ 1 ಪಾರ್ಟ್ 2 ಬರುತ್ತೆ, ಇನ್ನೊಂದು ಮಾಟಗಾತಿ ಬರುತ್ತೆ. ಮಾಟಗಾತಿ ಮುಂದುವರೆದ ಭಾಗ ಸೂಪರ್ ಆಗಿದೆ. ನಾನು ರವಿ ಬೆಳಗೆರೆ ಅವ್ರಿಗೂ ಫ್ಯಾನು, ಹಾಗೆ SL ಭೈರಪ್ಪನವ್ರ ಫ್ಯಾನು. ಸುಮಾರು ಸಾಹಿತಿಗಳು ನಂಗೆ ತುಂಬಾ ಇಷ್ಟ. ಅದು ಗಣೇಶ್ ಅಯ್ಯನವ್ರ ಬುಕ್ಸ್ ನನಗೆ ತುಂಬಾ ಇಷ್ಟ. ಇದು ಕೂಡ ನನ್ನ ಫೇವ್ರೇಟ್ ಬುಕ್. ತುಂಬಾನೇ ಖುಷಿ ಆಯ್ತು. ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮಾ. ಏನಿದು ನೋಡಿ. ಸಕ್ಕತ್ತಾಗಿದೆ. ಈಗ ನೀವು ನೋಡ್ತಾ ಇರುವಂತ ಈ ಆರ್ಟ್ ಮಂಡಲ ಆರ್ಟ್ ತುಂಬಾನೇ ಚೆನ್ನಾಗಿದೆ. ಇದನ್ನ ನನ್ನ ಮಗಳು ನನ್ನ ಬರ್ತ್ಡೇ ಗಿಫ್ಟ್ ಅಂತೇಳಿ ಪ್ರೆಸೆಂಟ್ ಮಾಡಿದ್ಲು. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಆರ್ಟ್ ಮಾಡೋದು ತುಂಬಾನೇ ಕಷ್ಟ, ತುಂಬಾ ಪೇಷನ್ಸ್ ಇಂದ ಈ ಆರ್ಟ್ ಮಾಡಬೇಕು. ತುಂಬಾ ಬ್ಯೂಟಿಫುಲ್ ಆಗಿದೆ. ಮನೆಯಲ್ಲಿ ಬುದ್ಧನ ಇಟ್ರೆ ತುಂಬಾನೇ ಒಳ್ಳೇದು. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧ ಇರೋ ಕಡೆ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ನನಗೆ ಬುದ್ಧ ಅಂದರೆ ತುಂಬಾನೇ ಇಷ್ಟ. ನೋಡಿ, ತುಂಬಾನೇ ಚೆನ್ನಾಗಿದೆ. ಬರ್ತ್ಡೇಗೆ ಆನಿವರ್ಸರಿಗೆಲ್ಲ ಗಿಫ್ಟ್ ಮಾಡೋ ಹಂಗಿದ್ರೆ ಇದು ತುಂಬಾನೇ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು.
ಇದನ್ನ ನಾವು ತರಿಸ್ಕೊಂಡಿರೋದು YM ಕ್ರಿಯೇಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಹಾಗೆ ಫೋಟೋ ಫ್ರೇಮ್ಸು, ಮದುವೆದು, ಮಕ್ಕಳದು ಪ್ರತಿಯೊಂದು ಫೋಟೋಸ್ ಕೂಡ ನಿಮಗೆ 12 to 24 ಇಂಚಸ್ವರೆಗೂ ಕಸ್ಟಮೈಸ್ ಮಾಡಿಕೊಡ್ತಾರೆ ತುಂಬಾ ರೀಸನಬಲ್ ಪ್ರೈಸ್ನಲ್ಲಿ. ಈ ಥರ ಒಂದು ಬುದ್ಧನ ಆರ್ಟು, ಕೃಷ್ಣನ ಆರ್ಟು ಅಥವಾ ನಮ್ಮ ಮಕ್ಕಳ ಫೋಟೋಗಳು ಮನೆಯಲ್ಲಿ ಈ ರೀತಿ ಆರ್ಟ್ ಮಾಡಿಸ್ಕೊಂಡಿಟ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಖುಷಿ ಕೂಡ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ನೀವು ನೋಡಿರ್ಬೋದು, ಗಮನಿಸಿರ್ಬೋದು, ನನ್ನ ಮನೇಲೂ ಕೂಡ ಬುದ್ಧನ ಫೋಟೋ ಇಟ್ಟಿದ್ದೀನಿ, ಬುದ್ಧನ ಇಮೇಜಸ್ ಇಟ್ಟಿದ್ದೀನಿ, ಹಾಗೆ ಬುದ್ಧನ ವಿಗ್ರಹ ಕೂಡ ಇಟ್ಟಿದ್ದೀನಿ. ಬುದ್ಧ ಇದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ನಾವು ಸ್ವಲ್ಪ ಶಾಂತಿಯಿಂದ ಇರ್ತೀವಿ. ಆದ್ದರಿಂದ ಬುದ್ಧ ತುಂಬ ಇಷ್ಟ ನನಗೆ. ಇದು ನನ್ನ ಮಗಳು ನನಗೆ ಕೊಟ್ಟಿರೋಂಥ ಗಿಫ್ಟು. ತುಂಬ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ನೀವು ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿ ಅಷ್ಟೇ. ಮನೆಯಲ್ಲಿ ಯಾರೂ ಇಲ್ಲ ಇವತ್ತು. ನನ್ನ ತಂಗಿ ಮತ್ತು ನನ್ನ ಮೈದುನ ನಿನ್ನೆ ರಾತ್ರಿ ಇದ್ರು, ಕೇಕ್ ಕಟ್ ಮಾಡಿಸಿದ್ರು. ಅವರು ಸಡನ್ನಾಗಿ 3 days ಅವ್ರಿಗೆ ಲೀವ್ ಬಂದಿರೋದ್ರಿಂದ ಊಟಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವ್ರು ಮುಂಚೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು ರೆಸಾರ್ಟ್ ಎಲ್ಲ. ಸೊ ಅವ್ರು ಪ್ಲಾನ್ ಮಾಡಿಕೊಂಡು 3 days ಅಂತೇಳಿ ಹೊರಟ್ಬಿಟ್ರು. ನನಗೆ ಶುಕ್ರವಾರ ರಾತ್ರಿ ಕೇಕ್ ಕಟ್ ಮಾಡಿಸಿ ಶನಿವಾರ ಬೆಳಿಗ್ಗಿನ ಜಾವನೇ ಅವರು ಊಟಿಗೆ ಹೋದ್ರು. ನಾಳೆ ಮಂಡೇ ಬರ್ತಾರೆ ಅವರು, ಮಂಡೇ ನೈಟ್ ಬರ್ತಾರೆ. ಸೋಮವಾರ ಕೂಡ ರಜಾ ಇರೋದ್ರಿಂದ. ನಮ್ಮ ಯಜಮಾನ್ರು ಕೂರ್ಗಲ್ಲಿದ್ದಾರೆ. ಸೊ ನಾನು ನನ್ನಿಬ್ರು ಮಕ್ಕಳಷ್ಟೇ ಈ ಸಾರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಟ್ಟಿದ್ದು. ನಾನಿಬ್ರು ಮಕ್ಕಳೇ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಈಗ ಹೊರಗಡೆ ಹೊರಟಿದ್ದೀವಿ. ನನಗೆ ಹೊರಗಡೆ ಹೋಗುವಂಥ ಮನಸ್ಸೇನು ಇರಲಿಲ್ಲ, ಮೂಡ್ ಕೂಡ ಇರಲಿಲ್ಲ. ಐಶು ಇಲ್ಲ ಅಮ್ಮ, ರೆಡಿಯಾಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತೇಳಿ ತುಂಬ ಫೋರ್ಸ್ ಮಾಡಿದ್ಲು. ಆದ್ದರಿಂದ ಇಲ್ಲೇ ಹತ್ತಿರದಲ್ಲೇ, ಮನೆ ಹತ್ತಿರದಲ್ಲಿ ಇರುವಂಥ ರೆಸ್ಟೋರೆಂಟಿಗೆ ಹೊರಟಿದ್ದೀವಿ. ಈಗ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ನಾನಂತೂ ನಾನ್ ವೆಜ್ ತಿನ್ನೋದೇ ಇಲ್ಲ. ಸೊ ವೆಜ್ ಏನಾದರೂ ಮಕ್ಳಿಗೋಸ್ಕರ ಅವ್ರ ಜೊತೆಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೊರಟಿದ್ದೀನಿ. ಏನಾದರೂ ವೆಜ್ ಹಾಗೆ ತಿನ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂಥೇಳಿ. ಹಸ್ಬೆಂಡ್ ವಿಶ್ ಮಾಡಿದ್ರು. ಆದರೂ ಹಸ್ಬೆಂಡ್ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅವ್ರನ್ನ, ಜೊತೆಲಿಲ್ಲ. ಅದೇನೋ ಗೊತ್ತಿಲ್ಲ ನನಗೆ, ಪ್ರತಿ ವರ್ಷ ಕೂಡ ಹೀಗೆ ಆಗುತ್ತೆ. ನನ್ನ ಬರ್ತ್ಡೇ ಟೈಮಿಗೆ ಆಗುತ್ತೆ. ಅದೇನು ಕೋಇನ್ಸಿಡೆನ್ಸೋ ಏನೋ ನನಗಂತೂ ಗೊತ್ತಿಲ್ಲ. ನನ್ನ ಬರ್ತ್ಡೇ ಟೈಮ್ಗೆ ಆಗುತ್ತೆ, ಮತ್ತು ನನ್ನ ಆನಿವರ್ಸರಿ ಟೈಮ್ಗೂ ಕೂಡ ಇದೇ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರಿಗೆ ಅದೇ ಟೈಮ್ಗೆ ಏನಾದರೂ ಕೆಲಸ ಬಂದ್ಬಿಡುತ್ತೆ. ಅದೇ ಟೈಮಿಗೆ ಕೆಲವೊಂದು ಟೈಮು ಹೊರಗಡೆ ಹೋಗಬೇಕಾಗಿದ್ದು ಬರುತ್ತೆ. ಲಾಸ್ಟ್ ಇಯರ್ ಅವ್ರು ಕೆಲಸದ ಮೇಲೆ ಗೋವಾದಲ್ಲಿದ್ದರು. ಈ ವರ್ಷ ಸಡನ್ನಾಗಿ ಅಣ್ಣ ತಮ್ಮಂದಿರೆಲ್ಲ ಟ್ರಿಪ್ ಪ್ಲಾನ್ ಮಾಡ್ಕೊಂಡ್ಬಿಟ್ರು. ಸರಿ ಎಮರ್ಜೆನ್ಸಿ ನಾನು ಹೋಗಲೇಬೇಕಂದ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಅವ್ರು ಫೋನ್ ಮಾಡಿ ವಿಶ್ ಮಾಡಿದ್ರು, ಅಷ್ಟೇ ಖುಷಿ. 2 ಸಾರಿ ವಿಶ್ ಮಾಡಿದ್ರು. ಸಾರಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು. ಸರಿ, ಅವ್ರ ಖುಷಿನೇ ನಮ್ಮ ಖುಷಿ. ನಾನಿವತ್ತು ಬ್ಲ್ಯಾಕ್ ಸ್ಯಾರಿ ವೇರ್ ಮಾಡಿದ್ದೀನಿ. ನನಗೆ ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ. ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಈಗ ನೀವು ನೋಡ್ತಾ ಇರೋವಂಥದ್ದು ಮನೆ ಹತ್ತಿರದಲ್ಲೇ ಇರೋವಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ 3 ಜನನು. ನಾನು ಐಶು ಇಬ್ಬರೂ ವೆಜ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ವಿ. ಹಾಗೆ ಬಟರ್ ನಾನು, ಮಶ್ರೂಮ್ ಬಟರ್ ಮಸಾಲ, ಹಾಗೆ ಬೇಬಿ ಕಾರ್ನ್ ಫ್ರೈ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಚಿನ್ನಿ ಬಂದು ನಾನು ನಾನ್ ವೆಜ್ ತೊಗೋತೀನಿ ಅಂತ ತುಂಬ ಫೋರ್ಸ್ ಮಾಡಿದ್ಲು. ಅಮ್ಮ ಬರ್ತ್ಡೇ ನಿಮ್ಮದು ಬಿಟ್ಬಿಡಿ ನನ್ನನ್ನು ಅಂಥೇಳಿ. ಅವಳು ನಾನ್ ವೆಜ್ ಲವರು. ತುಂಬ ಬಲವಂತ ಮಾಡಿದ್ದಕ್ಕೆ ಸರಿ ಆಯಿತು ಅಂಥೇಳಿ ಅವಳಿಗೆ ನಾನ್ ವೆಜ್ಜೇ ತೊಗೊಳಕ್ಕೆ ಬಿಟ್ಟೆ. ಅವಳು ಚಿಕನ್ ಫ್ರೈಡ್ ರೈಸು ಹಾಗೆ ಚಿಕನ್ ಫ್ರೈ ತೊಗೊಂಡ್ಲು. ನಾವು ಆ ಕಡೆ ತಿರುಗಿನೂ ನೋಡಲಿಲ್ಲ. ನಮ್ಮ ಊಟ ನಾವು ಮಾಡ್ಕೊಂಡ್ವಿ ಆರಾಮಾಗಿ. ತುಂಬ ಚೆನ್ನಾಗಿತ್ತು ಊಟ ಕೂಡ. ಹಾಗೆ ಇದೇ ಮೊದಲನೇ ಸಾರಿ ನನ್ನ ಮನೆಯವ್ರನ್ನ ಬಿಟ್ಟು ಹೊರಗಡೆ ಬಂದಿರೋದು. ಹೊರಗಡೆಗೆ ಇಲ್ಲಿವರೆಗೂ ನಾನು ಇಷ್ಟು ವರ್ಷದಿಂದನೂ ಬಂದಿಲ್ಲ. ಬಟ್ ಮಕ್ಕಳು ತುಂಬಾ ಖುಷಿಯಾಗಿದ್ದಾರೆ. ಮಕ್ಕಳಿಗೋಸ್ಕರ ಹೊರಗಡೆ ಬಂದ್ವಿ, ಎಂಜಾಯ್ ಮಾಡಿದ್ವಿ. ಈಗ ಹೋಗ್ತಾ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋಗೋಣ ಮಮ್ಮಿ ಅಂದ್ಲು ಚಿನ್ನಿ. ಸರಿ ಅಂತ ಹೇಳಿದೆ. ಈಗ ಮನೆ ಕಡೆ ಹೊರಡಬೇಕು ಊಟ ಮಾಡಿಕೊಂಡು. ನನ್ನ ಬರ್ತ್ಡೇಗೆ ವಿಶ್ ಮಾಡಿರೋ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.